ಹೆಲೋ ಬೆಸ್ಟೀಸ್, ಇವತ್ತಿನ ನಮ್ಮ ರೆಸಿಪಿ ಪಪ್ಪು. ಪಪ್ಪು ಅನ್ನೋದು ನಮಗೆ ಒಂದು ಎಮೋಷನ್. ಕುಕ್ಕರ್ನಲ್ಲಿ 1 ಕಪ್ ತೊಗರಿಬೇಳೆ ತೊಳೆದು ಹಾಕಬೇಕು. ಈ ಪಪ್ಪುನಲ್ಲಿ ತುಂಬ ವೆರೈಟೀಸ್ ಮಾಡ್ತೀವಿ, ಅದೆಲ್ಲ ವೀಡಿಯೋಸಲ್ಲಿ ಬರುತ್ತೆ. ತೊಳೆದಿಟ್ಟಿರೋ ತೊಗರಿಬೇಳೆ ಒಳಗೆ 10 ಹಸಿಮೆಣಸಿನ್ಕಾಯಿ, ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿ, 3 ಮೀಡಿಯಮ್ ಸೈಜ್ ಟೊಮ್ಯಾಟೊ, 5 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಣ್ಣ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣು ಹಾಕಬೇಕು. ಮೆಂತ್ಯ ಸೊಪ್ಪು 2 ಕಟ್ಟು ತೊಳೆದಿಟ್ಕೊಂಡಿರೋದು ಕುಕ್ಕರ್ನಲ್ಲೇ ಹಾಕಬೇಕು. ಅದೇ ಕುಕ್ಕರ್ನಲ್ಲಿ 1/4 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಆಯಿಲ್ ಹಾಕಿ 1 ಕಪ್ ತೊಗರಿಬೇಳೆಗೆ 3.5 ಕಪ್ ನೀರು ಹಾಕ್ತಿದ್ದೀನಿ. ನೀವು ಸ್ವಲ್ಪ ನೀರು ಥರ ಬೇಕು ಅಂದರೆ 4 ಕಪ್ ಹಾಕ್ಬೋದು. ಮೀಡಿಯಮ್ ಫ್ಲೇಮ್ನಲ್ಲಿ 4ರಿಂದ 5 ವಿಷಿಲ್ ಇಡಬೇಕು. ಪಪ್ಪು ಎಷ್ಟು ವೆರೈಟೀಸ್ ಮಾಡಿದ್ರೂ ಬೋರ್ ಅನಿಸೋದಿಲ್ಲ. ಕುಕ್ಕರ್ ವಿಷಿಲ್ ಆರಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಸಿಬೇಕು. ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಆ ಥರ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಜ್ ಇದು, ಒಗ್ಗರಣೆ ಮಾಡೋದು. ಒಂದು ಕಡಾಯಿನಲ್ಲಿ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕಿ, ಕರಿಬೇವು ಸೊಪ್ಪು, ಜಜ್ಜಿಟ್ಕೊಂಡಿರೋ 10 ಬೆಳ್ಳುಳ್ಳಿ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಎಷ್ಟು ವೆರೈಟೀಸ್ ಪಪ್ಪು ಮಾಡಿದ್ರೂ ಅದು ಒಂದಕ್ಕಿಂತ ಒಂದು ಟೇಸ್ಟ್ ಇರುತ್ತೆ. ಈ ಸ್ಟೇಜ್ನಲ್ಲಿ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಈ ಸ್ಟೇಜ್ನಲ್ಲಿ ಒಂದು 3 ಒಣಮೆಣಸಿನ್ಕಾಯಿ ಹಾಕಬೇಕು. ಹಾಗೆ ಕುಕ್ಕರ್ನಲ್ಲಿರೋ ಪಪ್ಪು ಒಗ್ಗರಣೆಗೆ ಹಾಕಿ ಸ್ಟವ್ ಆಫ್ ಮಾಡಿ. ಟೇಸ್ಟಿ ಮೆಂತ್ಯ ಪಪ್ಪು ರೆಡಿ ಆಗುತ್ತೆ. ಇದು ಚಪಾತಿ, ಪೂರಿ, ಅನ್ನ ಮತ್ತು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.